ನಮ್ಮ ದೇಶದಲ್ಲಿ ಬ್ರಹ್ಮಚಾರಿಗಳು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಅವರು ಯಶಸ್ಸನ್ನು ಕೂಡ ಭಾರಿ ಪ್ರಮಾಣದಲ್ಲಿ ಗಳಿಸ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಮೂಲಕ ತಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಿಕೊಡ್ತಿದ್ದಾರೆ. ನಿನ್ನೆಯಷ್ಟೇ ಉತ್ತರ ಪ್ರದೇಶದ ಸಿಎಂ ಆಗಿ ಯೋಗಿ ಆದಿತ್ಯನಾಥ್ ಮೋಸ್ಟ್ ಬ್ಯಾಚುಲರ್ ಆಗಿ ಈಗ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಇಂತಹ ಕೆಲವರ ಬ್ರಹ್ಮಚಾರಿ ರಾಜಕಾರಣಿಗಳ ಮುಖ್ಯಮಂತ್ರಿಯಾದವರ ಡೀಟೇಲ್ಸ್ ನೋಡ್ಕೊಂಬರೋಣ. यूपी सीएम आगी आदित्यनाथ अधिकार स्वीकार. ब्रह्मचारी मुख्यमंत्रिಗಳ ಕ್ಲಬ್ಗೆ ಯೋಗಿ ಸೇರ್ಪಡೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ 21ನೇ ಮುಖ್ಯಮಂತ್ರಿಯಾಗಿ ನಿನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿಯಾದ ಎರಡನೇ ಸನ್ಯಾಸಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತದ 29 ರಾಜ್ಯಗಳ ಪೈಕಿ ಹಾಲಿ 5 ರಾಜ್ಯಗಳಲ್ಲಿ ಬ್ರಹ್ಮಚಾರಿ ಸಿಎಂಗಳಿದ್ದು, ಆದಿತ್ಯನಾಥ್ ಅಧಿಕಾರ ನಡೆಸ್ತಾ ಇರುವ 6ನೇ ಬ್ರಹ್ಮಚಾರಿ ಸಿಎಂ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವರಿಗೆ 44 ವರ್ಷ ವಯಸ್ಸಾಗಿದೆ. 5 ಬಾರಿ ಸಂಸದರಾಗಿರೋ ಇವರು ಮೊದಲನೇ ಬಾರಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ಗೆ 56 ವರ್ಷ. ಇವರು ಕೂಡ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಇನ್ನು 55 ವರ್ಷದ ಅಸ್ಸಾಂನ ಸಿಎಂ ಸರ್ಬಾನಂದ ಸೋನಾವಾಲ್ಗೂ ಮದುವೆಯಾಗಿಲ್ಲ. ಉಳಿದಂತೆ ಹರಿಯಾಣ ಮುಖ್ಯಮಂತ್ರಿ ಆಗಿರೋ ಮನೋಹರ್ ಲಾಲ್ ಖಟ್ಟರ್ಗೂ ಮದುವೆಯಾಗಿಲ್ಲ. 62 ವರ್ಷದ ಅವರು ಬ್ರಹ್ಮಚಾರಿಯಾಗಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೂ 62 ವರ್ಷ ವಯಸ್ಸಾಗಿದ್ದು ಅವರಿಗೂ ವಿವಾಹವಾಗಿಲ್ಲ. ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ಗೆ 70 ವರ್ಷ ವಯಸ್ಸಾಗಿದ್ದು ಅವರು ಕೂಡ ಸ್ಟಿಲ್ ಬ್ಯಾಚುಲರ್. ಎಷ್ಟೇ ಅಲ್ಲ, ತಮಿಳುನಾಡು ಸಿಎಂ ಆಗಿದ್ದ ದಿವಂಗತ ಜಯಲಲಿತಾಗೂ ಮದುವೆಯಾಗಿರಲಿಲ್ಲ. ಇನ್ನು ಈ ಹಿಂದೆ ಉತ್ತರ ಪ್ರದೇಶ ಸಿಎಂ ಆಗಿದ್ದ ಬಿಎಸ್ಪಿ ವರಿಷ್ಠೆ ಮಾಯಾವತಿ, ಮಧ್ಯಪ್ರದೇಶ ಸಿಎಂ ಆಗಿದ್ದ ಹಾಲಿ ಬಿಜೆಪಿ ಸಂಸದೆ ಉಮಾ ಭಾರತಿಗೂ ವಿವಾಹವಾಗಿಲ್ಲ. ಇನ್ನು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇನ್ನೂ ಮದುವೆಯಾಗದೇ ಇರೋ ಬ್ಯಾಚುಲರ್. ಒಟ್ಟಾರೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವ ಮೂಲಕ ದೇಶದಲ್ಲಿ ಬ್ರಹ್ಮಚಾರಿ ಸಿಎಂಗಳ ಪಟ್ಟಿ ಉದ್ದವಾಗ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, TV9.